ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನ ಕೆಆರ್ ಆಸ್ಪತ್ರೆ ಎದುರು ಆಕ್ರೋಶ, ಆಕ್ರಂದನ ಮುಗಿಲು ಮುಟ್ಟಿದೆ. ಆಕ್ರೋಶ ಹೆಚ್ಚಾದ್ರೂ ಆಸ್ಪತ್ರೆಗೆ ಬಾರದ ಚಾಮರಾಜನಗರ ಜಿಲ್ಲಾಡಳಿತ. ಕುಟುಂಬಸ್ಥರ ಮನವೊಲಿಸೋಕೆ ಸ್ಥಳಕ್ಕೆ ಜಿಲ್ಲಾಡಳಿತ ಇನ್ನೂ ಬಂದಿಲ್ಲ. ಚಾಮರಾಜನಗರ ಜಿಲ್ಲಾಡಳಿತ ಯಾಕಿಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ? ಟೈಮ್ ಕಿಲ್ಲಿಂಗ್ ಸೂತ್ರವನ್ನ ಇಲ್ಲಿ ಅಳವಡಿಸಿಕೊಂಡಿದ್ಯಾ ಅಂತ ಮೈಸೂರಿನ ಕೆಆರ್ ಆಸ್ಪತ್ರೆ ಎದುರು ಆಕ್ರೋಶ ಮುಗಿಲು ಮುಟ್ಟಿದೆ. ಆಕ್ರಂದನ ಕೂಡ ಹೆಚ್ಚಾಗ್ತಾನೆ ಇದೆ. ಬಟ್ ಜಿಲ್ಲಾಡಳಿತದಿಂದ ಯಾವುದೇ ಒಬ್ಬ ಅಧಿಕಾರಿ ಕೂಡ ಇಲ್ಲಿಗೆ ಬಂದಿಲ್ಲ. ನಿನ್ನೆಯಿಂದಾನೂ ಕೂಡ ಶವಾಗಾರದ ಮುಂದೆನೆ ಕೂತಿರುವ ಕುಟುಂಬಸ್ಥರು ಅಧಿಕಾರಿಗಳು ಇಲ್ಲಿಗೆ ಬರ್ಲಿ ಅಂತ. ಆದ್ರೆ ಟೈಮ್ ಕಿಲ್ಲಿಂಗ್ ಸೂತ್ರಕ್ಕೆ ಚಾಮರಾಜನಗರ ಜಿಲ್ಲಾಡಳಿತ ಮುಂದಾಗಿದೆ. ಚಾಮರಾಜನಗರ ಜಿಲ್ಲಾಡಳಿತದ ಒಬ್ಬ ಅಧಿಕಾರಿಯೂ ಇತ್ತ ಸುಳಿದಿಲ್ಲ. ನಿರ್ಲಕ್ಷ್ಯ ಮತ್ತು ಅಸಡ್ಡೆ ಮುಂದುವರಿಸಿರುವಂತ ಚಾಮರಾಜನಗರ ಜಿಲ್ಲಾಡಳಿತ ಸಮಸ್ಯೆ ಪರಿಹಾರಕ್ಕೆ ಮದ್ದು ಅರಿಯದೆ ಜಿಲ್ಲಾಡಳಿತ ಈಗ ನಿರ್ಲಕ್ಷ್ಯ ತೋರಿಸ್ತಾ ಇದೆ. 3 ಜೀವಗಳು ಬಲಿಯಾಗಿವೆ. ಅವರ ಆಕ್ರಂದನ ಸಹಜವಾಗಿನೇ, ಆಕ್ರೋಶ ಕೂಡ ಸಹಜವಾಗಿದ್ದೇ ಇರುತ್ತೆ. ಆದ್ರೆ ಅವರನ್ನ ಸಮಾಧಾನ ಪಡಿಸೋದಕ್ಕಾಗ್ಲಿ, ಅಲ್ಲಿ ಏನಾಯ್ತು ಅದ್ರ ಬಗ್ಗೆ ಏನ್ ಗೊತ್ತಿದೆ ಅದನ್ನ ಹೇಳೋದಕ್ಕಾಗ್ಲಿ ಜಿಲ್ಲಾಡಳಿತ ಮುಂದಾಗ್ತಾ ಇಲ್ಲ. ಸುಮ್ಮನೆ ಟೈಮ್ ಕಿಲ್ಲಿಂಗ್ ಮಾಡ್ತಿದ್ದಾರೆ. ಒಬ್ಬರು ಅಧಿಕಾರಿ ಕೂಡ ಆಸ್ಪತ್ರೆಯ ಬಳಿ ಬಂದಿಲ್ಲ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಚಾಮರಾಜನಗರ ಜಿಲ್ಲಾಡಳಿತ ಅಧಿಕಾರಿಗಳು. ಯಾಕೆ ಬಂದಿಲ್ಲ, ಯಾಕೆ ವಿಚಾರಿಸ್ತಾ ಇಲ್ಲ? ಆ ವ್ಯಾಪ್ತಿಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ? ಅಟ್ಲೀಸ್ಟ್ ಆ ಮಾಹಿತಿಗೆ ತಕ್ಕಂತೆ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕಲ್ಲ. ಅದ್ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಜಿಲ್ಲಾಡಳಿತ. ಬದಲಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇದೆ, ಅಸಡ್ಡೆ ಮಾಡ್ತಾ ಇದೆ. 3 ಜೀವಗಳಿಗೆ ಹಾಗಾದ್ರೆ ಬೆಲೆ ಇಲ್ವಾ? ಅಲ್ಲಿ ಯಾರೋ ಒಬ್ರು ಕೇಳ್ತಾ ಇದ್ರು, ಇದೇ ಜಾಗದಲ್ಲಿ ಯಾವ್ದಾದ್ರು ಒಂದು ಹುಲಿ ಸತ್ತಿದ್ರೆ ಒಂದು ಅರ್ಧ ಗಂಟೆ ಒಳಗೆ ಬರ್ತಿದ್ರಿ ನೀವು. 3 ಜೀವಗಳು ಬಲಿಯಾಗಿದೆ, ಯಾಕೆ ಅಧಿಕಾರಿಗಳು ಈ ಜಾಗಕ್ಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅವ್ರು ಕೇಳುವಂತ ಒಂದೊಂದು ಪ್ರಶ್ನೆನೂ ಕೂಡ ಕರೆಕ್ಟ್ ಆಗಿನೇ ಇದೆ. ಆದ್ರೆ ಉತ್ತರ ಕೊಡೋರು ಯಾರೂ ಇಲ್ಲ ಅಲ್ಲಿ. ಅಧಿಕಾರಿಗಳೇ ಆಗ್ಲಿ, ಜಿಲ್ಲಾಡಳಿತದ ಅಧಿಕಾರಿಗಳೇ ಆಗ್ಲಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರೇ ಆಗಲಿ, ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹಾರಿಕೆ ಉತ್ತರ ಅಂತ ಅನಿಸ್ತಾ ಇದೆ ಇದೆಲ್ಲವೂ ಕೂಡ. ನೋಡಿ, ಒಂದ್ ಕಡೆ ನೀವು ಎನ್ಕೌಂಟರ್ಗೆ ಬಲಿಯಾದವ್ರನ್ನ ಗಮನಿಸ್ತಾ ಇದ್ದೀರಿ. ಆಂಥೋನಿ ಸ್ವಾಮಿ, ಒಟ್ಟು 3 ಜನರು ಬಲಿಯಾಗಿರೋದು. ಅವರ ಮೃತದೇಹಗಳನ್ನ ಈಗಾಗಲೇ ಕೆಆರ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಕ್ಯಾನಿಂಗ್ ಮಾಡಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಕೂಡ ಈಗ ಶುರುವಾಗಿರೋದು. ಮೊದಲಿಗೆ ಆರಂಭದಲ್ಲಿ ಇನ್ನೊಂದು ವಿಂಡೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು, ಅಡ್ಡಿಪಡಿಸಿದ್ರು. ಯಾವ ಸ್ಕ್ಯಾನಿಂಗು ಬೇಡ, ಅಧಿಕಾರಿಗಳು ಮೊದಲು ಜಾಗಕ್ಕೆ ಬರಲಿ ಅಂತ ಪಟ್ಟು ಹಿಡಿದಿದ್ರು. ಆದ್ರೀಗ ಸ್ಕ್ಯಾನಿಂಗ್ ಪ್ರಕ್ರಿಯೆ ಶುರುವಾಗಿದೆ ಅನ್ನುವಂಥ ಮಾಹಿತಿ. ಅಂದರೆ ಎಲ್ಲೆಲ್ಲಿ ಗುಂಡು ತಗಲಿದೆ, ಗುಂಡು ಏನಾದರೂ ಬಾಡಿ ಒಳಗಡೆ ಇದೆಯಾ, ಹೇಗೆ, ಯಾವ ರೀತಿಯ ಬಂದೂಕನ್ನು ಅಥವಾ ಪಿಸ್ತೂಲನ್ನು ಏನು ಬಳಸಲಾಗಿತ್ತು ಅಲ್ಲಿ, ಅದ್ರ ಬಗ್ಗೆ ಡೀಟೇಲ್ಸನ್ನು ಈ ಒಂದು ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ. ಈ ಪರೀಕ್ಷೆಯ ನಂತರ ವರದಿ ಬರುತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಮತ್ತೊಂದು ಕಡೆ ಹನೂರು ಭಾಗದಲ್ಲಿ ಏನಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ.
ಗ್ರಾಮಸ್ಥರೆಲ್ಲರೂ ಕೂಡ ಉದ್ರಿಕ್ತರಾಗ್ಬಿಟ್ಟಿದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರನ್ನ ಸಮಾಧಾನ ಪಡಿಸೋದಕ್ಕೆ, ಹತೋಟಿಗೆ ತರೋದಕ್ಕೆ ಅಂತ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ.